ಫೋನ್ನಲ್ಲಿ ಶಶಾಂಕ್ ತನ್ನ ಲೋನ್ ಅಕೌಂಟ್ ಸ್ಟೇಟ್ಮೆಂಟ್ ಚೆಕ್ ಮಾಡುತ್ತಿದ್ದಾನೆ. ಹೋಮ್ ಲೋನ್ ಮುಗಿಯೋದಕ್ಕೆ ಇನ್ನೂ ಸುಮಾರು ವರ್ಷಗಳಿವೆ. ಈ ಹೋಮ್ ಲೋನ್ ಇನ್ನಷ್ಟು ಎಳಿತಾ ಇದೆ ಅನಿಸ್ತಿದೆ. 25 ಲಕ್ಷ ರೂಪಾಯಿ ಸಾಲವನ್ನ 7.65% ಬಡ್ಡಿ ದರದಲ್ಲಿ ತೆಗೆದುಕೊಳ್ಳಲಾಗಿತ್ತು. ಈಗ ಬಡ್ಡಿ ದರ 9.45%ಗೆ ಏರಿಕೆಯಾಗಿದೆ. EMI ಹಾಗೇ ಇದೆ, ಆದರೆ ಅವಧಿ 8 ವರ್ಷಗಳಷ್ಟು ಹೆಚ್ಚಾಗಿದೆ. ಹೀಗೆ ಆದರೆ ನಾನು ಮುದುಕನಾದರೂ ಸಾಲ ಮುಗಿಯೋದಿಲ್ಲ. ನನಗೆ ಏನು ಅರ್ಥ ಆಗ್ತಿಲ್ಲ. ಸಾಲದ ಈ ಕಿರಿಕಿರಿಯಿಂದ ನಾನು ಹೊರಬರೋದು ಹೇಗೆ? ಸಾಲವನ್ನ ಪ್ರೀ ಕ್ಲೋಸ್ ಮಾಡೋದು ಒಳ್ಳೆಯದೇ? ಬೋನಸ್ ಹಣದಿಂದ ಒಂದಷ್ಟು ಸಾಲವನ್ನು ನಾನು ಮರುಪಾವತಿ ಮಾಡಬಹುದೇ? ಶಶಾಂಕ್ ಅವರ ಹೋಮ್ ಲೋನ್ ಕಡಿಮೆ ಆಗದೇ ಇದ್ದರೆ ಅಥವಾ ಅದು ಮುಗಿಯುವವರೆಗೆ ಅವರಿಗೆ ನಿದ್ರೆ ಬರೋದೇ ಇಲ್ಲ. ಇದು ಇವರೊಬ್ಬರದ್ದೇ ಸಮಸ್ಯೆ ಅಲ್ಲ, ಲಕ್ಷಾಂತರ ಜನರ ಸಮಸ್ಯೆ ಕೂಡ ಇದೆ. ಮನೆ ಖರೀದಿ ಮಾಡೋದು ಜೀವನದ ದೊಡ್ಡ ಸಾಧನೆ, ಆದರೆ ಹಣಕಾಸಿನ ವಿಷಯದಲ್ಲಿ ಅದೊಂದು ದೊಡ್ಡ ಜವಾಬ್ದಾರಿಯೂ ಕೂಡ ಹೌದು. ಈ ಕನಸನ್ನು ನನಸು ಮಾಡಿಕೊಳ್ಳುವುದು ಮತ್ತು ಈ ಜವಾಬ್ದಾರಿಯನ್ನು ನಿರ್ವಹಿಸುವುದಕ್ಕೆ ಮನೆಯ ಸಾಲವನ್ನು ತೆಗೆದುಕೊಂಡ ಅಥವಾ ಮನೆ ಖರೀದಿಯನ್ನು ಮಾಡಬಹುದು. ಸ್ವಲ್ಪ ಸಮಯದ ನಂತರ ಶಶಾಂಕ್ ರೀತಿಯಲ್ಲಿ ಹಲವರಿಗೆ ಸಾಲ ಯಾವಾಗ ಕಡಿಮೆ ಆಗುತ್ತದೆಯೋ ಎಂಬಂತಾಗಿಬಿಡುತ್ತೆ. ಸರಿ, ಹಾಗಾದರೆ ಈ ಪ್ರಶ್ನೆಗೆ ನಾವೀಗ ಉತ್ತರವನ್ನು ಕಂಡುಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ. ಯಾವ ರೀತಿ ಮನೆ ಸಾಲದ ಹೊರೆಯನ್ನು ಕಡಿಮೆ ಮಾಡಿಕೊಳ್ಳೋದು? ಬಹಳಷ್ಟು ಜನರಿಗೆ ಹೋಮ್ ಲೋನ್ ಬಗ್ಗೆ ತಲೆಬಿಸಿ ಇರುತ್ತೆ. ಆದರೆ ಇದರ ಬಡ್ಡಿ ದರ ವೈಯಕ್ತಿಕ ಸಾಲ, ಕಾರು ಸಾಲ, ಚಿನ್ನದ ಸಾಲ ಅಥವಾ ಕ್ರೆಡಿಟ್ ಕಾರ್ಡ್ಗಿಂತ ಕಡಿಮೆ ಇರುತ್ತೆ. ಇತ್ತೀಚೆಗೆ ರೆಪೋ ರೇಟ್ ಹೆಚ್ಚಳವಾಗಿರುವುದರಿಂದ ಹೋಮ್ ಲೋನ್ ಬಡ್ಡಿ ದರ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಹೆಚ್ಚಿರುತ್ತೆ. ಕಳೆದ ವರ್ಷದ ಮೇನಿಂದ ರೆಪೋ ರೇಟ್ 6 ಪಟ್ಟು ಹೆಚ್ಚಳವಾಗಿ 4%ನಿಂದ 6.50% ಆಗಿದೆ. ಇಂತಹ ಸಂದರ್ಭದಲ್ಲಿ 7%ಗಿಂತ ಕಡಿಮೆ ಇದ್ದ ಬಡ್ಡಿ ದರ ಈಗ 9ರಿಂದ 10% ಆಗಿದೆ. ಇನ್ನು ಕೆಲವು ಬಾರಿ ಇದಕ್ಕೂ ಹೆಚ್ಚಾಗುತ್ತೆ. ರಿಸರ್ವ್ ಬ್ಯಾಂಕ್ನ ಡೇಟಾ ಪ್ರಕಾರ ರೆಪೋ ರೇಟ್ನಲ್ಲಿ ಹೆಚ್ಚಳ ಇರೋದ್ರಿಂದ ಬ್ಯಾಂಕ್ ಸಾಲದ ಒಟ್ಟು ಪ್ರಮಾಣದಲ್ಲಿ ಕಡಿಮೆ ಬಡ್ಡಿ ದರದ ಸಾಲದ ಪ್ರಮಾಣ ಇಳಿಕೆಯಾಗಿದೆ. 2022ರ ಮಾರ್ಚ್ನಲ್ಲಿ ಬ್ಯಾಂಕ್ಗಳ ಒಟ್ಟು ಸಾಲದಲ್ಲಿ 8%ಗಿಂತ ಕಡಿಮೆ ಬಡ್ಡಿ ಇರುವ ಸಾಲಗಳ ಪಾಲು 53% ಆಗಿತ್ತು. ಇದು 2023ರ ಜೂನ್ನಲ್ಲಿ 18%ಗೆ ಇಳಿದಿದೆ. ಅದೇ ಸಮಯದಲ್ಲಿ 10% ಅಥವಾ ಹೆಚ್ಚು ಇರುವ ಬಡ್ಡಿ ದರ ಇರುವ ಸಾಲಗಳ ಪಾಲು 10%ನಿಂದ 34% ಆಗಿದೆ. ಇಂತಹ ಸಂದರ್ಭದಲ್ಲಿ ಅವಧಿಗೂ ಮೊದಲೇ ಸಾಲವನ್ನ ಮುಕ್ತಾಯ ಮಾಡುವ ಯೋಚನೆ ಎಲ್ಲರಿಗೂ ಬರೋದು ಸಹಜ. ಹೋಮ್ ಲೋನ್ ಪ್ರೀಪೇಮೆಂಟ್ ಅಂದರೆ ಅವಧಿಗೂ ಮೊದಲೇ ಸಾಲವನ್ನ ಚುಕ್ತಾ ಮಾಡೋದು ಎಂದರ್ಥ. ಇದನ್ನ ಮಾಡೋದಕ್ಕೆ ಹಲವು ವಿಧಾನಗಳಿವೆ. ಮೊದಲು ಒಂದೇ ಬಾರಿಗೆ ಒಟ್ಟು ಸಾಲವನ್ನ ಮರುಪಾವತಿ ಮಾಡಬಹುದು. ಸಾಮಾನ್ಯವಾಗಿ ಎಲ್ಲರಿಗೂ ಒಂದೇ ಬಾರಿಗೆ ಇಷ್ಟು ಹಣವನ್ನು ಹೊಂದಿಸೋದು ಸಾಧ್ಯವಾಗೋದಿಲ್ಲ. ಇನ್ನೊಂದು ಆಯ್ಕೆ ಅಂದರೆ ಭಾಗಶಃ ಪೇಮೆಂಟ್ ಅಥವಾ ಭಾಗಶಃ ಪ್ರೀಪೇಮೆಂಟ್. ಅಂದರೆ ಪ್ರತಿ ವರ್ಷ ಸ್ವಲ್ಪ ಹಣವನ್ನ ಪಾವತಿ ಮಾಡೋದು. ಇದು ಸಾಲದ ಅಸಲು ಮೊತ್ತ ಮತ್ತು ಸಾಲದ ಅವಧಿಯನ್ನ ಕಡಿಮೆ ಮಾಡುತ್ತೆ. ಇದರಿಂದ ಸಾಲ ಮೊದಲೇ ಮುಗಿದು ಹೋಗುತ್ತೆ. ಅಷ್ಟೇ ಅಲ್ಲ, ಬಡ್ಡಿಯೂ ಕಡಿಮೆ ಆಗುತ್ತೆ. अगर आपने होम लोन लिया है से फॉर ए ड्यूरेशन ऑफ 20 years और ऑलरेडी आपने से 50% पार्ट का पेमेंट कर दिया, लाइक आपने 10 साल पेमेंट कर चुके हैं, तो मुझे लगता है कि उसके बाद शायद प्री पेमेंट करना ज़्यादा अच्छा विकल्प नहीं होगा. क्योंकि जब हम बात करते हैं EMI के 2 कंपोनेंट होते हैं, एक इंटरेस्ट होता है, दूसरा प्रिंसिपल होता है. तो जब हम बात करते हैं स्टार्टिंग में जब आपकी EMI कटती है, उसमें मेजर चंक आपका इंटरेस्ट पे चला जाता है, एक छोटा सा अमाउंट प्रिंसिपल की तरफ जाता है. तो ऑलरेडी अगर आपने 50% या फिर 10 साल या 11 साल 12 साल ऑलरेडी कवर कर लिया है, तो मुझे लगता है कंटिन्यू करना ज़्यादा अच्छा ऑप्शन है. और अगर आप प्री पेमेंट करना चाहें तो उसमें अलग अलग क्राइटेरियाज हैं. बेस्ड ऑन दैट आप डिसाइड कर सकते हैं कि आपको प्री पेमेंट करना चाहिए कि नहीं करना चाहिए. ಸಾಲವನ್ನ ಪ್ರೀಪೇ ಮಾಡಬೇಕೇ ಬೇಡವೇ ಅನ್ನೋದು ನಿಮ್ಮ ಹಣಕಾಸು ಸ್ಥಿತಿಯನ್ನ ಅವಲಂಬಿಸಿರುತ್ತೆ. ಹೆಚ್ಚು ಬಡ್ಡಿ ದರ ಇರುವ ಮತ್ತು ದೊಡ್ಡ ಮೊತ್ತದ ಸಾಲವನ್ನ ಪ್ರೀಪೇ ಮಾಡೋದು ಉತ್ತಮ ಅಂತ ಹಣಕಾಸು ಪ್ಲಾನರ್ಗಳು ಹೇಳ್ತಾರೆ. ಕಡಿಮೆ ಬಡ್ಡಿ ದರ ಇರುವ ಮತ್ತು ಪೂರ್ತಿ ತೆರಿಗೆ ಪ್ರಯೋಜನಗಳು ಸಿಗುವ ಸಾಲಗಳನ್ನ ಉಳಿಸಿಕೊಳ್ಳಬಹುದು. ಇದನ್ನ ಒಂದು ಉದಾಹರಣೆಯನ್ನ ಬಳಸಿ ನೋಡೋಣ. ಶಶಾಂಕ್ 25 ಲಕ್ಷ ರೂಪಾಯಿ ಹೋಮ್ ಲೋನ್ ಹೊಂದಿದ್ದು ಇದರ ಬಡ್ಡಿ ದರ 9% ಆಗಿದೆ. ಇದರಲ್ಲಿ ವರ್ಷಕ್ಕೆ ಸುಮಾರು 2 ಲಕ್ಷ ರೂಪಾಯಿ ಬಡ್ಡಿಯನ್ನ ಶಶಾಂಕ್ ಪಾವತಿ ಮಾಡುತ್ತಿದ್ದಾರೆ. ಈ ಬಡ್ಡಿಯ ಮೇಲೆ ಅವರಿಗೆ ತೆರಿಗೆ ಪ್ರಯೋಜನ ಸಿಗುತ್ತಿದೆ. ಅಂದರೆ ಎಫೆಕ್ಟಿವ್ ಇಂಟ್ರೆಸ್ಟ್ ರೇಟ್ 7.50%ನಿಂದ 8% ಆಗುತ್ತೆ. ಇದು ಅವರ ಟ್ಯಾಕ್ಸ್ ಸ್ಲ್ಯಾಬ್ ಮೇಲೆ ಅವಲಂಬಿಸಿರುತ್ತೆ. ಒಂದು ವೇಳೆ ಪ್ರೀಪೇಮೆಂಟ್ ಮಾಡದೆ ಇದೇ ಹಣವನ್ನ ಈಕ್ವಿಟಿ ಅಥವಾ ಈಕ್ವಿಟಿ ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಮಾಡಿದ್ರೆ ಶಶಾಂಕ್ 10ರಿಂದ 12%ಗಿಂತ ಹೆಚ್ಚು ರಿಟರ್ನ್ ಗಳಿಸಬಹುದು.
ಸಾಲದ ಮೊತ್ತ ಹೆಚ್ಚಿದ್ರೆ ಮತ್ತು EMI 1 ಲಕ್ಷದಿಂದ 1.5 ಲಕ್ಷ ರೂಪಾಯಿ ಆಗಿದ್ರೆ ವರ್ಷಕ್ಕೆ ನೀವು 12ರಿಂದ 18 ಲಕ್ಷ ರೂಪಾಯಿ ಪಾವತಿ ಮಾಡುತ್ತಿರುತ್ತೀರಿ. 2 ಲಕ್ಷ ರೂಪಾಯಿ ತೆರಿಗೆ ಕಡಿತ ಆಗೋದ್ರಿಂದ ಹೆಚ್ಚೇನೂ ಲಾಭ ಆಗೋದಿಲ್ಲ. ನೀವು ಪೇ ಮಾಡುವ ಇಂಟ್ರೆಸ್ಟ್ನಷ್ಟೇ ರಿಟರ್ನ್ ಅನ್ನ ನೀವು ಗಳಿಸಲು ಸಾಧ್ಯವಿಲ್ಲದಿರಬಹುದು. ಆಗ ಹೋಮ್ ಲೋನ್ ಅನ್ನ ಪ್ರೀಪೇ ಮಾಡೋದು ಉತ್ತಮ. ಇದರಿಂದ ಬಡ್ಡಿಗೆ ಅಂತ ಖರ್ಚು ಮಾಡಿದ ಲಕ್ಷಗಟ್ಟಲೆ ರೂಪಾಯಿಗಳನ್ನ ನೀವು ಉಳಿಸಬಹುದು. ಸಾಲ ರೀಪೇಮೆಂಟ್ ಹಣವನ್ನ ಈಕ್ವಿಟಿಯಲ್ಲಿ ಹೂಡಿಕೆ ಮಾಡಿ 12% ವರೆಗೆ ಗಳಿಸಬಹುದು ಅನ್ನೋದಾದ್ರೆ ಸಾಲ ರೀಪೇಮೆಂಟ್ ಮಾಡೋದು ಪ್ರಾಫಿಟೇಬಲ್ ಅಲ್ಲ. ನೀವು ರಿಸ್ಕ್ ತೆಗೆದುಕೊಳ್ಳಲು ಬಯಸದಿದ್ರೆ ಹೋಮ್ ಲೋನ್ನ ಬಡ್ಡಿ ದರಕ್ಕಿಂತ ಕಡಿಮೆ ಬಡ್ಡಿ ದರ ಸಿಗುವ ಕಡೆಗೆ ಈ ಹಣವನ್ನ ಹೂಡಿಕೆ ಮಾಡಿದ್ರೆ ಪ್ರೀಪೇಮೆಂಟ್ ಮಾಡುವುದೇ ಹೆಚ್ಚು ಉತ್ತಮ. प्रीपेमेंट करते समय आपको ध्यान रखना चाहिए 3-4 फैक्टर का। पहला है लिक्विडिटी, कि ये प्री पेमेंट करने के बाद आपको कुछ लिक्विडिटी क्रंच तो नहीं आती, वो बहुत इंपॉर्टेंट है। सेकंड इंपॉर्टेंट ये है कि इंटरेस्ट रेट, आज के रेट में अगर आप बात करें तो होम लोन का इंटरेस्ट 9% के आसपास है। क्या आपके पास कुछ ऐसा विकल्प है जो इससे बेहतर रिटर्न दे सके? क्योंकि आप जब होम लोन की बात करते हैं आपको 2 बेनिफिट मिलता है। एक आपको टैक्सेशन बेनिफिट मिलता है, अगर आप 30% ब्रैकेट में है और आपको 2 लाख रुपए तक की टैक्स की बचत छूट मिलती है इंटरेस्ट को लेके, तो आपको टैक्स का बेसिस भी देखना है और प्लस आप जो ये पैसा एग्जिस्टिंग है क्या कहीं डिप्लॉय कर सकते हैं जो इससे बेहतर रिटर्न दे सके। तो मुझे लगता है कि आपकी लिक्विडिटी, आपका करंट इंटरेस्ट रेट और सेकंड है आपका टैक्सेशन, ये तीनों क्राइटेरिया इंपॉर्टेंट है डिसाइड करने के लिए कि अभी करना चाहिए कि नहीं करना चाहिए. ಈಗ ಪ್ರಶ್ನೆ ಇರೋದು ಯಾವ ಹಣದಿಂದ ಸಾಲ ಪ್ರೀಪೇ ಮಾಡಬೇಕು. ನಿಮಗೆ ಬೋನಸ್, ಇನ್ಸೆಂಟಿವ್ ಅಥವಾ ಯಾವುದೇ ರೂಪದಲ್ಲಿ ಹಣ ಸಿಕ್ಕರೆ ಆ ಹಣವನ್ನ ಬಳಸಿ ನೀವು ಸಾಲವನ್ನ ಪ್ರೀಪೇ ಮಾಡಬಹುದು. ಪ್ರತಿ ತಿಂಗಳು EMI ಪೇ ಮಾಡೋದಕ್ಕೆ ನಿಮಗೆ ಕಷ್ಟವಾಗುತ್ತಿದ್ರೆ ಮತ್ತು ಸಾಲದ ಬಡ್ಡಿ ದರಕ್ಕೆ ಹೋಲಿಸಿದ್ರೆ ಇನ್ವೆಸ್ಟ್ಮೆಂಟ್ನಿಂದ ಕಡಿಮೆ ರಿಟರ್ನ್ ಸಿಗುತ್ತಿದ್ರೆ ಇನ್ವೆಸ್ಟ್ಮೆಂಟ್ ಬ್ರೇಕ್ ಮಾಡಿ ಪ್ರೀಪೇಮೆಂಟ್ ಮಾಡಿ. ಉದಾಹರಣೆಗೆ ಹೂಡಿಕೆಯ ಮೇಲೆ ನಿಮ್ಮ ರಿಟರ್ನ್ 6% ಆಗಿದ್ದು 8% ದರದಲ್ಲಿ ಸಾಲ ಪಾವತಿ ಮಾಡುತ್ತಿದ್ರೆ ಸಾಲವನ್ನ ನೀವು ಪ್ರೀಪೇ ಮಾಡಬಹುದು. लेकिन आज ऑन डेट बहुत चीजें ट्रांसपेरेंसी हो गई है, तो मुझे लगता है कि मोस्ट ऑफ द होम लोन्स अगर आप क्लोज करना चाहें तो कोई फोरक्लोजर जनरली चार्जेस नहीं होते हैं. आई एम श्योर मैक्सिमम इंस्टीट्यूट यही फॉलो करती है. यस, कुछ जगह पे कई चार्जेस एप्लीकेबल हो सकते हैं, लेकिन हम चाहते हैं कि जब भी हमारे व्यूअर्स होम लोन ले एक बार टर्म्स एंड कंडीशन पढ़े और समझें कि अगर मैं फोरक्लोजर करता हूँ या पार्शियली पे करता हूँ तो क्या क्या चार्जेस कुछ एप्लीकेबल है. बट आज ऑन डेट जितनी मेरी जानकारी है आज के डेट में चार्जेस एप्लीकेबल नहीं होते. ಈಗ ನಿಮಗೆ ಯಾವಾಗ ಹೋಮ್ ಲೋನನ್ನು ಪ್ರೀಪೇ ಮಾಡೋದು ಅನುಕೂಲಕರ ಅಂತ ಅರ್ಥ ಆಗಿರಬಹುದು. ಫುಲ್ ರೀಪೇಮೆಂಟ್ ಮತ್ತು ಪಾರ್ಟ್ ರೀಪೇಮೆಂಟ್ ಹೊರತಾಗಿ ಇನ್ನೂ ಕೂಡ ಒಂದು ವಿಧಾನ ಇದೆ. EMI ಅಮೌಂಟನ್ನು ಹೆಚ್ಚಳ ಮಾಡಿ ಕೂಡ ನೀವು ಸಾಲವನ್ನು ಮೊದಲೇ ಮುಗಿಸಿಕೊಳ್ಳಬಹುದು. ಶಶಾಂಕ್ ರೀತಿಯಲ್ಲೇ ನಿಮ್ಮ ಹಣಕಾಸಿನ ಸ್ಥಿತಿ ಮತ್ತು ಹಣಕಾಸಿನ ಗುರಿಗಳಂತಹ ಸಂಗತಿಗಳನ್ನು ಗಮನದಲ್ಲಿಟ್ಟುಕೊಂಡು ನೀವು ಕೂಡ ಸಾಲವನ್ನು ಪ್ರೀಪೇ ಮಾಡಬಹುದು. ಸಾಲ ಪ್ರೀಪೇಮೆಂಟ್ಗೆ ಅನುಕೂಲಗಳು ಮತ್ತು ಅನಾನುಕೂಲಗಳು ಎರಡೂ ಇವೆ. ಅನುಕೂಲ ಅಂದರೆ ಬಡ್ಡಿಯ ಹೊರೆಯನ್ನು ಕಡಿಮೆ ಮಾಡಿಕೊಳ್ಳೋದು, ಸಾಲದಿಂದ ಮುಕ್ತಿ ಸಿಗುತ್ತೆ ಮತ್ತು ಕ್ರೆಡಿಟ್ ಸ್ಕೋರ್ ಕೂಡ ಸುಧಾರಣೆ ಆಗುತ್ತೆ. ಆದರೆ ಲಿಕ್ವಿಡಿಟಿ ಅಂದರೆ ಹಣದ ಕೊರತೆ ಆಗುತ್ತೆ. ಹೋಮ್ ಲೋನ್ ರೀಪೇ ಮಾಡುವುದಕ್ಕೆ ಯಾವುದೇ ತೆರಿಗೆ ರಿಯಾಯಿತಿ ಕೂಡ ಇರೋದಿಲ್ಲ. ಈ ರೀತಿಯ ಇನ್ನಷ್ಟು ಮಾಹಿತಿ ಮತ್ತು ಪರ್ಸನಲ್ ಫೈನಾನ್ಸ್ ವಿಚಾರಗಳಿಗೆ ಡೌನ್ಲೋಡ್ ಮಾಡಿ ಮನಿ9 ಕನ್ನಡ ಆ್ಯಪ್ ಹಾಗೂ ಯೂಟ್ಯೂಬ್ನಲ್ಲಿಯೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.